ಬಿಸಿಯೂಟ ಯೋಜನೆ ಇಸ್ಕಾನ್ ಕೊಟ್ಟರು ಕೂಡಲೇ ವಾಪಸ್ ಆಗ್ಲಿ ಕನಿಷ್ಠ ವೇತನ ಜಾರಿಯಾಗ್ಲಿ ಇಲಾಹಿ ನಗರ. ನಮ್ಮ ಪೇರು ಜಯಮ್ಮ. 8 ವರ್ಷದಿಂದ ನಾವು ಮಾಡ್ತಾ ಇದ್ದು. ಇವಾಗ ಒಬ್ಬರು ಸಾಕಮ್ಮ, ಹಿಂಗೊಬ್ರು ಬೇಡ ಅಂತ ಹೇಳಿದ್ದಾರೋ. ನೀವು ಮನೆಗೆ ಹೋಗು ಅಂದರು, ನನ್ನ ಮನೆಗೆ ಹೋಗ್ಬಿಟ್ಟಿದ್ದೀನಿ ಸರ್. ವಾರ ನಡೀತಾ ಇದೆ ಸ್ಕೂಲು. ನಮ್ಮನ್ನ ಈ ಸ್ಕೂಲ್ ಕಳಿಸ್ಲಿಲ್ಲ, ಬೇಡ ನೀವು ಅಂತ ಹೇಳಿದ್ರು. ಈಗ ಇಷ್ಟ ಅದೇ ಬರ್ತಾ ಇದೆ ಸರ್. ಅದು ಮಾತ್ರ ಬಡ್ಸೋಕೆ ಮಾತ್ರನೇ ಅಷ್ಟೇ. ಏನು ಕೆಲಸ ಇಲ್ಲ. ಅವ್ರು ಬಡಿಸ್ತಾರೋ, ಪಾತ್ರೆ ತೊಳ್ತಾರೋ, ಹೋಗ್ತಾರೋ. ನಿಮಗೇನು ಕೆಲಸ ಇಲ್ಲ, ನೀವು ಹೋಗು ಮನೆಗೆ ಅಂದರು. ಶಿಡ್ಲಘಟ್ಟದಲ್ಲಿ ಅಕ್ಷಯ ಪಾತ್ರೆಗೆ ಬಿಸಿಯೂಟ ಹೊಣೆ ನೀಡಿದ್ದಕ್ಕೆ ಬಿಸಿಯೂಟ ನೌಕರರ ಪ್ರತಿಭಟನೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಪೂರೈಸುವ ಜವಾಬ್ದಾರಿಯನ್ನು ಇಸ್ಕಾನ್ನ ಅಕ್ಷಯ ಪಾತ್ರೆ ಸಂಸ್ಥೆಗೆ ನೀಡಿರುವ ಕ್ರಮವನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದ ಸದಸ್ಯರು ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಮಾತನಾಡಿ, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಹಲವು ವರ್ಷಗಳಿಂದ ಯಶಸ್ವಿಯಾಗಿ ಜಾರಿಯಲ್ಲಿದ್ದು, ಲಕ್ಷಾಂತರ ಮಹಿಳಾ ನೌಕರರು ಬಿಸಿಯೂಟ ತಯಾರಿಕೆ ಮತ್ತು ವಿತರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಯಾವುದೇ ಅಡಚಣೆ ಇಲ್ಲದೆ ಮಕ್ಕಳಿಗೆ ಆಹಾರ ಒದಗಿಸುತ್ತಿದ್ದು, ಈ ವ್ಯವಸ್ಥೆ ಮುಂದುವರಿಸಬೇಕು ಎಂದು ಒತ್ತಾಯಿಸಿದರು. ಸರ್ಕಾರಿ ಶಾಲೆಗಳ ಬಿಸಿಯೂಟ ಯೋಜನೆಯಲ್ಲಿ ಸರ್ಕಾರೇತರ ಹಾಗೂ ಧರ್ಮಾಧಾರಿತ ಸಂಸ್ಥೆಗಳಿಗೆ ಅವಕಾಶ ನೀಡುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟದಲ್ಲಿ ಅಕ್ಷಯ ಪಾತ್ರೆ ಸಂಸ್ಥೆಗೆ ಅನುಮತಿ ನೀಡಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು. ಇದಲ್ಲದೆ ಅಕ್ಷಯ ಪಾತ್ರೆ ಸಂಸ್ಥೆ ತಯಾರಿಸುವ ಆಹಾರದಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಬಳಸುವುದಿಲ್ಲ ಎನ್ನಲಾಗಿದ್ದು, ಇದು ಮಕ್ಕಳ ಪೌಷ್ಟಿಕ ಆಹಾರದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಜೊತೆಗೆ ಹಲವು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿರುವ ಬಿಸಿಯೂಟ ತಯಾರಕರ ಉದ್ಯೋಗಕ್ಕೂ ಇದರಿಂದ ಧಕ್ಕೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಿದರು. ಇನ್ನು ಪ್ರತಿಭಟನೆಯ ಬಳಿಕ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆರ್ ಹೇಮಾವತಿ ಅವರಿಗೆ ಮನವಿ ಸಲ್ಲಿಸಿ ಸರ್ಕಾರಿ ಶಾಲೆಗಳ ಬಿಸಿಯೂಟ ವ್ಯವಸ್ಥೆಯನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಲು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷೆ ಜಿಎಂ ಲಕ್ಷ್ಮೀದೇವಮ್ಮ, ಮುಖಂಡರಾದ ಮುನಿಕೃಷ್ಣಪ್ಪ, ಮುನಿಯಪ್ಪ, ಬಿಸಿಯೂಟ ನೌಕರರ ಸಂಘದ ಅಧ್ಯಕ್ಷೆ ಮುನಿಲಕ್ಷ್ಮಮ್ಮ, ಮಂಜುಳಮ್ಮ, ಗಾಯತ್ರಿ, ನಾಗಮಣಿ, ಸುಶೀಲಾ, ಚಂದ್ರಕಲಾ, ದ್ಯಾವಮ್ಮ, ಮಂಜುಳಾಬಾಯಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಇವತ್ತು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘಟನೆಯಿಂದ ಶಿಡ್ಲಘಟ್ಟ ತಾಲೂಕಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಏನು ಅಂತಂದರೆ, ಇವತ್ತು ಸುಮಾರು 30 ವರ್ಷಗಳಿಂದ ಬಿಸಿಯೂಟ ಯೋಜನೆ ಇಲ್ಲಿ ಜಾರಿಯಾಗಿದೆ. ಸುಮಾರು 300ಕ್ಕೂ ಹೆಚ್ಚು ನೌಕರರು ಇಲ್ಲಿ ಈ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ನೌಕರರನ್ನು ಇವತ್ತು ಬೀದಿ ಪಾಲು ಮಾಡುವಂತಹ ಪರಿಸ್ಥಿತಿ ಇವತ್ತು ಬಂದಿದೆ. ಕಾರಣ ಏನು ಅಂತಂದರೆ, ಇವತ್ತು ಈ ಬಿಸಿಯೂಟ ಯೋಜನೆಯನ್ನು ಇಸ್ಕಾನ್ಗೆ ಕೊಡಲು ಹೊರಟಿದ್ದಾರೆ. ಇಸ್ಕಾನ್ ಅನ್ನುವಂಥದ್ದು ಒಂದು ಸ್ವಯಂ ಸೇವಾ ಸಂಸ್ಥೆ ಮತ್ತು ಧರ್ಮಾಧಾರಿತ ಒಂದು ಸಂಸ್ಥೆ ಆಗಿದೆ. ಇದು ಕೊಡಬಾರ್ದು ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಆದೇಶ ಕೂಡ ಆಗಿದೆ. 2010ರಲ್ಲಿ ಯಾವುದೇ ಸ್ವಯಂ ಸೇವಾ ಸಂಸ್ಥೆಗಳಿಗೂ ಕೂಡ ಧರ್ಮಾಧಾರಿತ ಸಂಸ್ಥೆಗಳು ಕೊಡಬಾರ್ದು ಅಂತ. ಆದರೆ ಇಲ್ಲಿನ ಆಡಳಿತ, ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಇಲ್ಲಿನ ಎಲ್ಲ ಜನಪ್ರತಿನಿಧಿಗಳು ಕೂಡ ಸೇರಿ ಇವತ್ತು ಇಸ್ಕಾನ್ ಸಂಸ್ಥೆಗೆ ಈ ಯೋಜನೆಯನ್ನು ಕೊಟ್ಟಿದ್ದಾರೆ. ಈ ಯೋಜನೆಯಿಂದ ಕೇವಲ 300, 400, 500 ರೂಪಾಯಿಗೆ ದುಡಿತಾ ಇದ್ದಂತಹ ನೌಕರರ ಬದುಕು ಇವತ್ತು ಬೀದಿ ಪಾಲಾಗುವಂಥ ಪರಿಸ್ಥಿತಿ ಬಂದಿದೆ. ಈಗ ಅವರೇನು ಹೇಳೋದು, ನಾವು ಯಾರನ್ನೂ ಕೂಡ ತೆಗೆಯೋದಿಲ್ಲ ಅಂತ ನೇಮಕಾವಸ್ಥೆಗೆ ಹೇಳ್ತಾರೆ. ಹಾಗಿದ್ರೆ ತೆಗೆಯಲ್ಲ ಅನ್ನೋದಾದರೆ ನಮ್ಮ ರೈಟಿಂಗಲ್ಲಿ ಬರ್ಕೊಡ್ಲಿ, ಯಾವುದೇ ಇವ್ರನ್ನೂ ಕೂಡ ತೆಗೆಯಲ್ಲ ಅಂತ ಅಂದ್ಬಿಟ್ಟು. ಆದರೆ ಅವತ್ತು ಬಡ ಹೆಣ್ಣು ಮಕ್ಕಳ ಜೀವನಾಧಾರಿತವಾಗಿರುವಂತಹ ಈ ಒಂದು ಬಿಸಿಯೂಟ ಯೋಜನೆಯನ್ನು ಇವತ್ತು ಇಸ್ಕಾನ್ಗೆ ಕೊಟ್ಟು, ಇವತ್ತು ಇಸ್ಕಾನ್ ಸಂಸ್ಥೆಯಲ್ಲಿ ಅವತ್ತು ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಈ ಮಕ್ಕಳ
ಪೌಷ್ಟಿಕತೆಯನ್ನು ಹೆಚ್ಚು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಪ್ರಾರಂಭ ಆದಂಥದ್ದು. ಮಕ್ಕಳಿಗೆ ಬೇಕಾಗಿರುವಂಥ ಪೌಷ್ಟಿಕತೆ ಅಂತಂದರೆ ಎಲ್ಲವನ್ನು ಕೂಡ ಕೊಡುವಂಥದ್ದು. ಆದರೆ ಇವತ್ತು ಈ ಸಂಸ್ಥೆಯಿಂದ ತಯಾರಿಸುವ ಆಹಾರ ಪದಾರ್ಥಕ್ಕೆ ಈರುಳ್ಳಿ ಹಾಕಲ್ಲ, ಬೆಳ್ಳುಳ್ಳಿ ಹಾಕಲ್ಲ. ಈ ಮಕ್ಕಳಿಗೆ ಪೌಷ್ಟಿಕತೆ ಎಲ್ಲಿಂದ ಬರ್ತದೆ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಪ್ರಶ್ನೆ ಆಗಿದೆ. ಮತ್ತು ಇವತ್ತು ಇಲ್ಲಿ ದುಡಿತಾ ಇರುವಂತಹ ಹೆಣ್ಮಕ್ಳೆಲ್ಲ ಕೂಡ ಮನೆಗೆ ಹೋಗುವಂಥ ಪರಿಸ್ಥಿತಿ ಬರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ಇಸ್ಕಾನ್ಗೆ ಕೊಡಬಾರ್ದು ಅಂತ ಅಂದ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರದ ಆದೇಶವನ್ನು ಕೂಡ ಇವತ್ತು ಉಲ್ಲಂಘನೆ ಮಾಡಿ ಕೊಡೋದಕ್ಕೆ ಹೊರಟಿರುವಂಥ ಇವ್ರನ್ನ ಏನಂತ ಹೇಳಬೇಕು ಅಂತ ಗೊತ್ತಿಲ್ಲ. ಆದ್ದರಿಂದ ದಯವಿಟ್ಟು ಇದನ್ನು ವಾಪಸ್ ಪಡೀಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಟನೆಗಳು ಸೇರಿ ಹೋರಾಟಕ್ಕೆ ಬರುವಂಥ ಪರಿಸ್ಥಿತಿ ತಂದ್ಕೋಬಾರ್ದು ಅಂತ ಅಂದ್ಬಿಟ್ಟು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕೋಟೆ ಸ್ಕೂಲಿಂದ ಮಾತಾಡ್ತಾ ಇದ್ದೀವಿ. ನಮ್ಮ ಬಿಸಿ ಊಟ 9:30ವರೆಗೆ ಹಾಲು ಕೊಡಬೇಕು. ಅಷ್ಟೊತ್ತಿಗೆ ಬಿಸಿ ಊಟ ಬಂದಿರುತ್ತೆ. ಇಸ್ಕಾನಿಂದ ಬಂದಿರುತ್ತೆ. 9:00ವರೆಗೆ ಬಂದಿರೋ ನಾವು 9:09ವರೆಗೆ ಹೋಗ್ತೀವಿ. 9 ಗಂಟೆಗೆ ಊಟ ಬಂದಿರುತ್ತೆ. ಬಿಸಿ ಇರುತ್ತೆ. ಅದು ಹಾಟ್ ಬಾಕ್ಸಲ್ಲಿ ಹಾಕಿರ್ತಾರೆ. ಸ್ವಲ್ಪ ಬಿಸಿ ಇರುತ್ತೆ ಅಷ್ಟೇ, ಇನ್ನಿರಲ್ಲ. ಕ್ಯಾರಿಯರ್ ಹಾಕಿರ್ತಾರೆ. ಮೇಲಿದ್ದು 2 ಬಾಕ್ಸಲ್ಲಿ ಇರುತ್ತಂತೆ. ಇವಾಗ ಹಿಂದ್ಗಡೆ ಹೇಳ್ತಾ ಇದ್ದಾರೆ ಕೆಳಗನ ಬಾಕ್ಸ್ಗಳಲ್ಲಿ ತಣ್ಣಗಾಗಿ ಇರುತ್ತೆ. ಅವ್ರು ಕೊಡೋ ಕಾರಣ ಏನ್ ಗೊತ್ತಾ ಸರ್? ಶಿಕ್ಷಕರಿಗೆ ಹೊರೆ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಎಲ್ಲ ನಮ್ಮ ಹೆಣ್ಮಕ್ಳು ಒಳಗಡೆ ಯಾವ ತರ ಇದೆ ಗೊತ್ತಿಲ್ಲ. ಮಕ್ಕಳೆಲ್ಲ ಇದ್ದಾರೆ, ಅವ್ರಿಗೆ ಜವಾಬ್ದಾರಿ ಕೊಟ್ರೆ ಅವ್ರು ನಿಭಾಯಿಸ್ಕೊಂಡು ಹೋಗ್ತಾರೆ. ಆ ಜವಾಬ್ದಾರಿ ತಗೊಂಡು ಕೆಲಸ ಮಾಡೋ ಕಡೆ ಕಿರಿಕಿರಿಗಳು ಟೀಚರ್ಸೇ ಶುರು ಮಾಡ್ತಾರೆ. ಅವ್ರು ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ ಅಂತ. ಈಗ ನೋಡಿದ್ರೆ ನಮಗೆ ಹೊರೆ ಜಾಸ್ತಿ ಆಗಿದೆ ಅಂತೇಳಿ ಇಸ್ಕಾನು ಕೂಡ ಕೊಟ್ಟಿದ್ದಾರೆ.